ಕರ್ನಾಟಕ, ನಾನು ನಿಮ್ಮ ಮನೆ ಮಗ ಅರುಣ್ ಕುಮಾರ್ ಮಾತಾಡ್ತಿರೋದು. ಇವತ್ತು ನಾವು ಹಾವೇರಿ ಜಿಲ್ಲೆಯಲ್ಲಿದ್ದೀವಿ. ಹಾವೇರಿ ಜಿಲ್ಲೆ, ಹಾವೇರಿ ತಾಲೂಕು, ನೆಗಳೂರು ಗ್ರಾಮ. ತಮ್ಮ ಪರಿಚಯ ಮಾಡ್ಕೊಳ್ಳಿ. ನಂದು ಕೃಷ್ಣಾರೆಡ್ಡಿ ಚಪ್ರದ ನೆಗಳೂರು, ಹಾವೇರಿ ತಾಲೂಕು. ಹಾಂ ಸರ್, ನಿಮ್ಮದು ಕೃಷಿ ಭೂಮಿ ಎಷ್ಟಿದೆ ಸರ್? 30 ಎಕರೆ ಜಮೀನು ಐತಿ. 30 ಎಕರೆ ಜಮೀನು. ಯಾವ ಕೃಷಿಗಳನ್ನು ನೀವು ಮಾಡಿದ್ದೀರಾ? ಹಿಂದೆ ಎಲ್ಲವೂ ಮಾಡೇವ್ರಿ. ಈಗ ಸದ್ಯ ಇರೋ ಕಬ್ಬು, ಪಪ್ಪಾಳಿ, ಅಡಿಕೆ ಈಗಿರೋವು. ಅಂದ್ರೆ ನೀವು ಎಲ್ಲಾ ರೀತಿಯ ಬೆಳೆಗಳನ್ನು ಬೆಳೆದಾವಿ. ದ್ವಿದಳ, ಏಕದಳ, ಬಾಳೆ ಬೆಳೆದಾವಿ, ದಾಳಿಂಬ್ರ ಬೆಳೆದಾವಿ, ಯಾವ ಉದಲ್ಲ. ಈ ಸದ್ಯ ಹಿಂಗಂಕ್ರ ಐತಿ. ಎರಿಗೇನೈತಿ, ಮೆಕ್ಕೆಜೋಳ ಮಾಡಿರ್ತೀವಿ. ಪ್ರತಿಯೊಂದು ಬೆಳೆನೂ ಮಾಡಿರೋದ್ರಿಂದ ಕೆಲವೊಂದು ಎಲ್ಲ ಬೆಳೆಗಳಿಗೂ ಎಲ್ಲ ರೀತಿಯ ಪೋಷಕಾಂಶಗಳು ಅವಶ್ಯಕತೆ ಭೂಮಿಗೆ. ಹೌದು, ಕರೆಕ್ಟಾ? ಇವತ್ತು ನೀವು ಪಪ್ಪಾಯ ಮಾಡಿದ್ದೀರಾ. ಈ ಪಪ್ಪಾಯ ಮಾಡಿರಲ್ಲ, ಈ ಪಪ್ಪಾಯಕ್ಕೆ ಯಾವ ಪ್ರಾಡಕ್ಟ್ಗಳನ್ನ ನೀವು ಬಳಸಿದ್ದೀರಾ? ಈ ಗ್ರೋಯಲ್ ಹಾಕಿವಿ. 2 ಸಲ ಗ್ರೋಯಲ್ ಹಾಕಿವ್ರಿ. 2-3 ಸಲ ಹಾಕಿವಿ. 3 ಡೋಸ್ ಕೊಟ್ಟಿದ್ದೀವಿ ಸರ್. ಇದು ಈ ಪಪ್ಪಾಯ ನಾವು ನೋಡ್ತಿದ್ವಲ್ಲ, ಈ ಪಪ್ಪಾಯ ಎಷ್ಟು ತಿಂಗಳು ಸರ್ ಇದು ಬೆಳೆ? 7-8 ತಿಂಗಳ. 7-8 ತಿಂಗಳು. ಇನ್ನು ಫಸ್ಟ್ ಕಟಾವ್ ಆಗಿಲ್ಲ. ಈಗ ಇದಕ್ಕೆ ಎಷ್ಟು ಡೋಸ್ ಕೊಟ್ಟಿದ್ದೀರಾ ಸರ್? 3 ಸಲ ಡೋಸ್ ಕೊಟ್ಟವ್ರಿ. 3 ಸರಿ ಸರ್. ಏನೇನು ಹಾಕಿದ್ದೀರಾ ಇದಕ್ಕೆ? ಅದು ನಿಮ್ದು ಗ್ರೋಯಲ್ ಮತ್ತು ಅದ್ರ ಕೊಟ್ಟಾಗ ಇನ್ನೊಂದು ಯಾವ್ದು ಮೈಕ್ರೋ ಮಿಕ್ಸ್ ಮಾಡ್ಕೊಂಡು ಹಾಕಿವಿ. ಒಮ್ಮೆ ಸ್ಲರಿ ಮಾಡಿ ಹಾಕಿವಿ. ಒಂದು ಸ್ಲರಿ ಮಾಡಿ ಫಾಸ್ಫರಸ್ ಪೊಟ್ಯಾಶ್ ಮಿಕ್ಸ್ ಮಾಡಿದ್ದೀರಿ ಸರ್. ಎಷ್ಟು ಅಂತರಗಳಲ್ಲಿ ಡೋಸ್ಗಳನ್ನು ಕೊಡ್ತಾ ಇದ್ದೀರಾ ನೀವು? 1.5 ತಿಂಗಳ. 1.5 ತಿಂಗಳಿಗೆ 1 ಡೋಸ್. ಈಗ 7 ತಿಂಗಳು ಸಸಿ. ಹೌದ್ರಾ ಸರ್? ಈಗ ಸುತ್ತಮುತ್ತ ಪಪ್ಪಾಯ ಮಾಡಿರೋರು ಇದಾರ ಸರ್, ಅಥವಾ ಇದಾರ? ಇದು ನಿಮ್ಮ ಸಮಕಾಲೀನ ಇದಾರ ಅಥವಾ ನಾವು ಅವ್ರು ನಮ್ಮ ಕೊಟ್ಟಾಗ ಆಗಿಯವು? ಸಮಕಾಲೀನ ಇದಾರೆ. ಸೊ ಸಮಕಾಲೀನ ಇದ್ದ ಮೇಲೆ ಕಂಪೇರ್ ಅನ್ನೋದು ಇರುತ್ತೆ, ಅವ್ರ ತೋಟಕ್ಕೂ ನಮ್ಮ ತೋಟಕ್ಕೂ. ಸೊ ಅಲ್ಲಿಗೂ ಇಲ್ಲಿಗೂ ನಿಮ್ಗೆ ಏನು ಬದಲಾವಣೆ ಅಂತ? ಭಾಳ ವ್ಯತ್ಯಾಸ ಐತಿ. ಏನು ವ್ಯತ್ಯಾಸ? ಇದಕ್ಕಂದ್ರ ಅದ್ರಾಗ ಏನು ಕ್ರಾಪ್ ಇನ್ನೂ ಕುಂತಿಲ್ಲ. ಸೆಟ್ಟಿಂಗ್ ಆಗಿಲ್ಲ. ಸೆಟ್ಟಿಂಗ್ ಇನ್ ಮೇಲೆ ಅಂದ್ರೆ ಬೆಳವಣಿಗೆ ಸರ್, ಅದ್ರ ಬೆಳವಣಿಗೆ ಕುಂಠಿತ ಐತಿ. ಬೆಳವಣಿಗೆ ತುಂಬ ಕುಂಠಿತ ಐತಿ. ಸೊ ಈಗ ನೀವು ಕಂಪೇರ್ ಮಾಡ್ತಿದ್ರಿ, ಸೊ ಅಲ್ಲಿ ಸೆಟ್ಟಿಂಗ್ ಆಗಿಲ್ಲ, ಬೆಳವಣಿಗೆನ ಕುಂಠಿತ ಐತಿ. ಈಗ ನಿಮ್ದು ಇದು ಬಂದಿದೆ. ಇದಕ್ಕೆ ಕಾರಣ ನೀವು ನಮ್ಮ ಔಷಧಿ ಹಾಕಿರೋದು ಒಳ್ಳೆ ಸೂಕ್ತ ಅನ್ಸುತ್ತೆ. ಸೂಕ್ತ, 100ಕ್ಕೆ 100 ಸೂಕ್ತ. ಮತ್ತೆ ಈಗ ಇದ್ರಿಗೆ ಐತಲ್ರಿ, ಕಾಣ್ತೈತಿ ನಮ್ಮ ಕ್ರಾಪ್. ಈಗ ನಮ್ಮ ಇದ್ರಿಗೆ ನಾವ್ ಏನ್ ಮಾಡೇವಿ ಅನ್ನೋದು ಕಾಣ್ತೈತಿ. ಈಗ ಟೋಟಲ್ ಎಷ್ಟು ಇದೆ ಸರ್? ಇದು 17 ಗಿಡ. 17 ಅಡಿಕೆ, 17 ಪಪ್ಪಾಳಿ. ಸೊ ಇದು ಪಪ್ಪಾಯ ನೀವು ವರ್ಷ ಮಾಡ್ತಿದ್ರೆ ಅಥವಾ ಇದು ಫಸ್ಟ್ ಬೆಳೆ? ಹಿಂದೆ ಬೆಳೆದಿದ್ವಿ. ಹಿಂದೆ ಜಗ್ ಸಲ ಬೆಳೆದ, 3-4 ಏಟ್ ಬೆಳೆದಿರಿ. ಅವಾಗ ಹೆಂಗ್ ಸರ್? ಅವಾಗಿಂದಕ್ಕೂ ಈಗ ನಮ್ಮ ಪ್ರಾಡಕ್ಟ್ ಬಳಸಿ ಬೆಳೆಯೋದಕ್ಕೂ ನಿಮ್ಗೆ ಏನು ಬಂದ? ಅವಾಗೂ ಸಾವಯವದ ಮಾಡಿದ್ವಿ. ಒಂದು ಚಲೋ ಬಂದತ್ತು ಅಲ್ಲಿ ಅಡಿಕೆ ತೋಟ. ಉಳಿದು ಸಾಧಾರಣ ಬಂದದ್ದು. ಸಾವಯವ ಮಾಡಿದ್ದು, ಇದನ್ನ ಕೆಮಿಕಲ್ ಮಾಡಿದ್ವಿ. ಒಂದು ಸ್ವಲ್ಪ ರೋಗ ಬಂದದ್ವು. ರೋಗ ಅಂದ್ರೆ ಸರ ಅದು 15 ನಂಬರ್ ಇದೆ ವೆರೈಟಿ. ಇದು ರೋಗ ಇರೋದಲ್ಲ. ಅವಾಗ ರೆಡ್ ಲೇಡಿ ಮಾಡ್ತಿದ್ವಿ, ಅದಕ್ಕೆ ರೋಗ ಹೆಚ್ಚಿಗೆ. ಅಂದ್ರೆ ತಳಿಗಳ ಮೇಲೆ ರೋಗಗಳು ಆಯ್ಕೆ ಆಗ್ತಾ ಹೋಗುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು, ಇದು ಉದ್ದ ರೌಂಡ್ ಅಲ್ಲ, ಇದು ಕಾಯಿ ಉದ್ದ ಕಾಯಿ. ಇದು ಸರ್ ಕೆಲವೊಂದು ಭಾಗದಲ್ಲಿ ನಿಮಗೆ ಮಿಕ್ಸ್ ಬಂದಿದೆ. ಇದರಲ್ಲಿ ಉದ್ದ ಕಾಯಿನೂ ಇದೆ, ಉದ್ದ ಕಾಯಿನೂ ಇದೆ. ಮಿಕ್ಸ್ ಕೊಡ್ತಾರೆ. ಮಿಕ್ಸ್ ಬರುತ್ತೆ. ವೆರೈಟಿ ಬರಲ್ಲ. ಆಗ್ಲೂ ಒಂದು ಮಾತು ಹೇಳಿದ್ರಿ ನೀವು. ನಿಮ್ಮದು ಆಲ್ರೆಡಿ ಎಲ್ಲ ಸೆಟ್ಟಿಂಗ್ ಆಗಿ ಇನ್ನೊಂದು 15 ದಿವಸದೊಳಗೆ ಕಟಾವ್ ಆಗಕ್ಕೆ ಬಂದೈತಿ. ಹೌದು. ಬೇರೆ ನಿಮ್ಮ ಜೊತೆಗೆ ಹಾಕಿರೋ ಅಂಥವು ಸೆಟ್ಟಿಂಗ್ ಆಗಿಲ್ಲ, ಕಟಾವು ಇನ್ನೂ 3 ತಿಂಗಳು ಬೇಕು. ಕಾರಣ ಏನು? ನೀವೇನು ಮಾಡಿದ್ರಿ, ಅವ್ರು ಏನು ಮಾಡಿದ್ರು? ಅವ್ರು ಉಪಯೋಗ ಮಾಡಿಲ್ಲ. ಸಾಯಿಲ್ ಗ್ರೋಯಲ್ ಉಪಯೋಗ ಮಾಡಿಲ್ಲ, ಅವ್ರದ್ದು ಬಂದಿಲ್ಲ. ಅವ್ರಿಗೆ ಭೂಮಿಗೆ ಆರ್ಗ್ಯಾನಿಕ್ ಮಾಡಿಲ್ಲ, ಕೆಮಿಕಲ್ ಮಾಡಿದ್ರು. ಕೆಮಿಕಲ್ ಮಾಡ್ಯಾರ ಸ್ವಲ್ಪ ಕೆಮಿಕಲ್ ಮಾಡ್ಯಾರ. ನೀವು ಸಾಯಿಲ್ಗೆ ನೀವು ಗ್ರೋಯಲ್ ಉಪಯೋಗ ಮಾಡಿರೋದ್ರಿಂದ, ಸಾವಯವ ಕೃಷಿ ಮಾಡಿರೋದ್ರಿಂದ ನೀವು ಬಂದೈತೆ ಅಂತ ಹೇಳ್ತೀರಿ. ಹೌದೌದು ಸರ್. ಈಗ ಗ್ರೋವೆಲ್ ಮಾಡಿದ್ರಿ, ಇಷ್ಟು ಚೆನ್ನಾಗಿ ತೋಟ ಇದೆ. ಹೌದು ಸರ್. ಸೊ ಇದ್ರ ಜೊತೆಗೆ ನೀವು ಈಗ ಒಂದು ಎಕರೆಯಲ್ಲಿ ಇದು ಪಪ್ಪಾಯನ ಎಷ್ಟು ಕ್ವಿಂಟಲ್ ಅಥವಾ ಎಷ್ಟು ಟನ್ ಎಷ್ಟು ನಿರೀಕ್ಷಣೆಯಲ್ಲಿ ಇರ್ತಾರೆ? ಎಷ್ಟು ಇಳುವರಿ ಬರ್ಬೋದ್ರಿ ಜಮಲ ಸರ? ಇದು ಒಂದ್ ಗಿಡಕ್ಕ 70ರಿಂದ 80 ಕೆಜಿ ಬಂದ್ರ, ಈಗ ನಾವು 150 ಕೆಜಿ ತುಗ್ದಾರ ಅದಾರಿ. ನಮಗೆ ಬರೀ 70-80 ಕೆಜಿ ಬಂದ್ರ 17 × 70 ಕ್ಯಾಲ್ಕುಲೇಷನ್ ಮಾಡಿದ್ರೆ ಎಷ್ಟು ಟನ್ ಆಗತ್ತೆ? ಎವರೇಜ್ ಸಿಗುತ್ತೆ ನಮಗೆ. ಸೊ ಈಗ ನಾವು ಕಂಪೇರಿಟಿವ್ಲಿ ನೋಡಿದ್ರೆ ಆ ಎವರೇಜ್ಕಿಂತ ಹೆಚ್ಚಿಗೆ ಅನ್ಸುತ್ತಾ, ಕಡಿಮೆ ಅನ್ಸುತ್ತಾನ ಇದು ಇಲ್ಲಿರೋದು? ಇದು ಕಟಾವ್ ಮಾಡಿದ ಬಳಿಕ ಗೊತ್ತಾಗ್ಬೋದ್ರಿ, ಆದ್ರೆ ಬರ್ಬೋದ 60-70 ಕಡಿಮೆ ಇಲ್ಲ. ಸೊ ಅಂದ್ರೆ ನೀವು ಬರುತ್ತರ ಒಂದು ಕಾಯಿ 2.5-3 ಕೆಜಿ ಇನ್ನು ಸೆಟ್ಟಿಂಗ್ ಬಾಳಾಕತ್ತದ. ಇನ್ನು ಸೆಟ್ಟಿಂಗ್ ಆಗೋದು ಇದೆ. ಹಂಗ ಕಟಿಂಗ್ ಮಾಡ್ತಾವ, ಹಂಗ ಸೆಟ್ಟಿಂಗ್ ಆಗ್ತದೆ. ಏನ್ ಮೈಕ್ರೋ ನ್ಯೂಟ್ರಿಯೆಂಟ್ ಸೆಟ್ಟಿಂಗ್ ಫೇಲ್ ಆಗತ್ತೆ. ಹೌದು. ಈಗ ಸರಿ, ಸೆಟ್ಟಿಂಗ್ ಫೇಲ್ ಆಗ್ಬಾರ್ದು. ಈಗ ಇನ್ನೊಂದು ಇದೇನಾಗುತ್ತೆ ಸರ್, ಈಗ ನಿಮ್ಗೆ ಹೇಳ್ಬೇಕಾದ್ರೆ
ಪಪ್ಪಾಯ ಅನ್ನೋದು ಇದು ಒಂಥರ ತರಕಾರಿ ಹಂತದ ಬೆಳೆ ಆಗ್ಬಿಡುತ್ತೆ. ಹೌದು, ತರಕಾರಿ ಹಂತದ ಬೆಳೆ. ತರಕಾರಿ ಬೆಳೆಗಳಂತ ಬಂದಾಗ ಅದಕ್ಕೆ ನ್ಯೂಟ್ರಿಯೆಂಟ್ಸ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಬೇಕು. ಈಗ ಅಡಿಕೆ ಅನ್ನೋದು ದೀರ್ಘಾವಧಿ ಬೆಳೆ. ಹೌದು. ಈಗ ನೀವು ಮಾಡಿದಿರಾದರೆ ನಿಮ್ಮ ಮೊಮ್ಮಕ್ಕಳು ಅವ್ರ ಮಕ್ಕಳು ಅನುಭವಿಸ್ಬೋದು ಅದನ್ನ. ಯಾವುದು ಅಡಿಕೆನ ಇದು ಸರ್ ನಿಮಗೆ 1.5 ವರ್ಷ 2 ವರ್ಷಕ್ಕೆ ನಿಮಗೆ ಇಮಿಡಿಯೇಟ್ ಡೌನ್ ಅಂತ ಬರುತ್ತೆ. 2 ವರ್ಷ ಮೇಂಟೈನ್ 2 ವರ್ಷದಿಂದ ಡೌನ್ ಆಗ್ತಂತ ಬರ್ತದೆ. ಅಲ್ಲಲ್ಲ ಡೌನ್ ಆಗ್ತಂತ ಬರ್ತೈತಿ, ಅಲ್ಲಿ ಕ್ಲೋಸ್ ಮಾಡಬಹುದು. ಸೊ ಹಂಗೆ ಇದೇನಾಗುತ್ತೆ, ತರಕಾರಿ ಬೆಳೆ ಆಗಿರೋದ್ರಿಂದ ಇದಕ್ಕೆ ಪ್ರತಿ ತಿಂಗಳು ನ್ಯೂಟ್ರಿಯೆಂಟ್ಸ್ಗಳ ಅವಶ್ಯಕತೆ ತುಂಬ ಇರುತ್ತೆ. ಪ್ರತಿ ತಿಂಗಳಲ್ಲೂ ನಮ್ಮ ಇಲ್ಲಿರ್ತಕ್ಕಂಥ ನಮ್ಮ ಏನು ಗ್ರೋವೆಲ್ ಕಂಪ್ನಿ ಇಲ್ಲಿರ್ತಕ್ಕಂಥ ಮಾರ್ಗದರ್ಶಕರು ಏನಿದ್ದಾರೆ ಅವ್ರು ಯಾವ ಟೈಮಿಗೆ ಏನನ್ನ ಕೊಡಬೇಕು ಅನ್ನೋದು ಅವ್ರು ಹೇಳ್ತಾರೆ. ಅದ್ರ ಪ್ರಕಾರ ಮಾಡ್ತಾ ಬಂದ್ರೆ ಸೆಟ್ಟಿಂಗ್ ಚೆನ್ನಾಗೇ ಬರುತ್ತೆ. ಜೊತೆಗೆ ಸರ್ ಈಗ ನೀವು ಮಾಡಿದ್ರಿ, ಇದು ಖರ್ಚು ಎಷ್ಟು ಮಾಡಿರಿ ಸರ್? ಈಗ ಅದು ಒಂದು ತಂದ್ರೆ ಒಂದು 7-10 ಸಾವಿರದ 11,000 ರೂಪಾಯಿದಾಗಿತ್ತು ಸರ್. ಒಂದು 30-35 ಸಾವಿರ ರೂಪಾಯಿ ಖರ್ಚು ಮಾಡಿ 30-35 ಸಾವಿರ ಖರ್ಚು ಮಾಡಿದ್ರೆ ಈ 7 ತಿಂಗಳಲ್ಲಿ. ಸೊ ಇದು ನೀವು ಫಸ್ಟ್ ಕಟಾವಲ್ಲೇ ನಿಮಗೆ ಅದು ರಿಟರ್ನ್ಸ್ ಬಂದ್ಬಿಡುತ್ತೆ. ಬರ್ತೈತಿ. ಒಂದು ಫಸ್ಟ್ ಕಟಾವಲ್ಲೇ ನಿಮಗೆ ಅದು ಹಾಕಿರೋ ಬಂಡವಾಳ ಬಂತು. ರೇಟ್ ಸಿಗ್ತದೆ ಬಂತು ನಿಮಗೆ ಲಕ್ಷ ಗಂಟ್ಲೆ. ಅದೇ ಈಗ ನೀವು ಹಾಕಿರೋದು ಅಲ್ಲಿಗೆ ನಿಮಗೆ ಬಂತು ಅನ್ನಂಗೆ. ಉಳಿದಿರೋದೆಲ್ಲ ಲಾಭಾಂಶನೇ. ಅಂದ್ರೆ ಕಂಟಿನ್ಯೂ ಆಗಿ ನ್ಯೂಟ್ರಿಯೆಂಟ್ಸ್ ಗಳನ್ನ ಕೊಡ್ತಾ ಬಂದ್ರೆ. ಈಗ ಇಲ್ಲಿ ಕೆಲವೊಂದು ಸಮಸ್ಯೆಗಳನ್ನ ರೈತರು ಎದುರಿಸ್ತಿದ್ದಾರೆ. ಆ ಸಮಸ್ಯೆಗಳು ಏನಂತ ಹೇಳ್ತೀನಿ. ಈ ಕಾಯಿ ಅಂತ ಬಂದಾಗ ಆ ಕಾಯಿಗಳ ಮೇಲೆ ಚುಕ್ಕೆಗಳು ಬರಕ್ಕೆ ಸ್ಟಾರ್ಟ್ ಆಗ್ತವೆ. ಒಂದು ಸರ್ಟನ್ ಏಜಿಗೆ ವಾತಾವರಣ ಡಿಫ್ರೆನ್ಸ್ ಆದಾಗ ಆ ಚುಕ್ಕೆಗಳು ಬರ್ದಂಗೆ ನೋಡ್ಕೊಳೋದು ನಾವು ಮೇನ್ ಮಾಡ್ಬೇಕಾಗಿರೋ ಕೆಲಸ ಫಸ್ಟ್. ಅದು ಯಾವ ರೀತಿ ಚುಕ್ಕೆಗಳು ಬಂದಾಗ ಏನಾಗುತ್ತೆ ಅಂದರೆ, ಮಾರ್ಕೆಟಲ್ಲಿ ಚುಕ್ಕೆ ಬಂದಾಗ ಕಾಯ್ದ ಬೆಲೆ ಕಡಿಮೆ ಮಾಡ್ತಾರೆ. ಕೆಲವೊಂದು ತಗಂತಕ್ಕಂಥವ್ರು ಅದನ್ನು ರಿಜೆಕ್ಟೇ ಮಾಡಿ ಬಿಟ್ಟು ಹೋಗ್ತಾರೆ. ಸೊ ಎಲೆ ಚೆನ್ನಾಗಿರ್ಬೋದು, ಗಿಡ ಚೆನ್ನಾಗಿರ್ಬೋದು, ಕಾಯಲ್ಲಿ ಏನಾದರೂ ಚುಕ್ಕೆ ಬಂದರೆ ಇಲ್ಲಿ ನಾವು ಡಿಫಾಲ್ಟನ್ನು ಕಾಣ್ತಾ ಹೋಗ್ತೀವಿ. ಅದಕ್ಕೆ ಚುಕ್ಕೆ ಬರದ ರೀತಿಗಳು ಏನು ಮಾಡಬೇಕು, ಅವಕ್ಕೆ ಒಂದು ಸಮಯ ಇರುತ್ತೆ. ಆ ಸಮಯದಲ್ಲಿ ಸ್ಪ್ರೇಗಳನ್ನು ಮಾಡೋ ಮೂಲಕ ನಾವು ಚುಕ್ಕೆಗಳನ್ನು ಕ್ಲಿಯರ್ ಮಾಡ್ಕೋಬೋದು. ಆಗಿರೋ ಚುಕ್ಕೆಗಳು ಕ್ಲಿಯರ್ ಆಗಲ್ಲ, ಅದು ಎಲ್ಲರಿಗೂ ಗೊತ್ತಿರೋದು. ಈಗ ಹಳದಿ ಒಣಗ್ತಿರೋ ಗರಿನ ಗ್ರೀನ್ ಮಾಡಿಕೊಡು ಅಂದರೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾವ ಪ್ರಾಡಕ್ಟಿಗೂ ಸಾಧ್ಯ ಇಲ್ಲ. ಚುಕ್ಕೆ ಆಗಿರೋದನ್ನು ನಿಯಂತ್ರಣಕ್ಕೆ ತರ್ಬೋದು. ಜೊತೆಗೆ ಇವತ್ತು ನಾವೇನು ಇಲ್ಲಿ ಬಂದಿದ್ದೀವಿ, ಈ ಜಾಗನ ನಾವು ನೋಡಿದರೆ ಇಲ್ಲಿ ಕುತ್ಕೊಂಡು ನಾವು ನಿತ್ಕೊಂಡು ಮಾತಾಡೋಕ್ಕಾಗಲ್ಲ. ಬಂದರೆ ಬಕ್ಕಂದ ಬರಬೇಕು. ಅಷ್ಟು ಪ್ರಮಾಣದಲ್ಲಿ ತುಂಬ ಚಂದವಾಗಿ ಇಟ್ಕೊಂಡಿದ್ದಾರೆ ತೋಟವನ್ನು. ಪಕ್ಕದ ಜೊತೆಗೆ ಪಕ್ಕದ ಊರ ರೈತರು ಇದ್ದಾರೆ. ಸರ್ ತಮ್ಮ ಪರಿಚಯ ಮಾಡ್ಕೊಳ್ರಿ ಸರ್. ನಮ್ಮ ಪರಿಚಯ. ನಾವು ಕಂಚಾರಗಟ್ಟಿಯರು. ಕಂಚಾರಗಟ್ಟಿಯರು ತಾಲೂಕು ಹಾವೇರಿ ಜಿಲ್ಲೆ ರೀ. ಕಂಚಾರಗಟ್ಟಿ ಗ್ರಾಮ. ಸರ್ ನಿಮ್ಮ ಗ್ರಾಮದಲ್ಲಿ ಈ ರೀತಿ ಯಾವುದಾದ್ರೂ ತೋಟಗಳು ಇದಾವ ಸರ್? ಇಲ್ಲ, ಈ ರೀತಿ ಪಪ್ಪಾಳಿ ನಮ್ಮಲ್ಲಿ ಇಲ್ರಿ. ಅಡಿಕೆಗಳು ಅದಾವ್ರಿ. ಅಡಿಕೆಗಳಿಗೆ ನಾವು ಮಾಡಾಕತ್ತೇವಿ. ಈಗ ಮೊದಲಿನ ಸಲ ಹಿಂದದ್ದು ಮಾಡ್ಕೊಂತ ಬಂದೀವಿ. ನೀವು ಅದು ಚೇಂಜ್ ಆದ ಕಂಪ್ನಿ. ಈಗ ಮತ್ತೆ ಈಗ ಹೊಸ ಕಂಪ್ನಿ ಬಂದ್ಮೇಲೆ ಮತ್ತೆ ಚಲೋ ಮಾಡಿರ ಸರ್. ಈಗ ನೀವು ನಮ್ದೇ ಗ್ರೋವೆಲ್ ಕಂಪ್ನಿ ಬಳಸ್ತಿದ್ದೀರಾ? ಈ ಸದ್ಯ ಎಲ್ಲ ಮುಗಿಸಿದ್ವಿ. ಈಗ ಎಣ್ಣೆ ಹೊಡೆದ್ವಿ, ತಳಗು ಕೊಟ್ವಿ. ಈಗ ನೀವು ಎಷ್ಟು ವರ್ಷ ಆಯ್ತು ಸರ್ ಕೊಡೋದು? ಇಲ್ಲ, ಮೊನ್ನೆ ಈ ಸಲ ಹಿಂದ ಸಲ ಕೊಟ್ಟಿದ್ವಿ ರೀ. ಸ್ಟಾರ್ಟಿಂಗ್ ಅಡಿಕೆ ಹಚ್ಚಿದಾಗ 4 ವರ್ಷದಿಂದ. ಅಲ್ಲಿಂದ ಮಾಡಿಂದ ಮತ್ತೊಂದ್ 2-3 ವರ್ಷ ಬಿಟ್ಟಿದ್ರಿ. ಅಂದ್ರೆ ಚೇಂಜ್ ಆತಲ್ಲ ನಿಮ್ ಕಂಪ್ನಿ. ಈ ಕಂಪ್ನಿ ಮತ್ ಮಾಡಕತ್ತಿ. ಸರ್ ತಮ್ಮ ಪರಿಚಯ ಮಾಡ್ಕೊಳ್ರಿ. ಕುಮಾರಸ್ವಾಮಿ ಪೂಜಾರ್ ಅಂತ ಸರ್, ಮರುಡೂರು ಸರ್. ಹೋದ ವರ್ಷ ಸೋಯಾಬೀನ್ ಮಾಡಿದ್ದೀನಿ ಸರ್. ಆಮೇಲೆ ಅಡಿಕೆಗೆ ಹೋದ ವರ್ಷ ಅವರು ಒತ್ತಾಯ ಪೂರ್ವಕವಾಗಿ ಕೊಟ್ಟಂಗ ಸರ್, ಒಂದ್ಸರ ಓದ್ ಹಾಕ್ರಿ ನೀವು ನೋಡ್ರಿ ಅಂತ. ನನಗೆ ಭಾಳ ಅಂದ್ರೆ ಒಂದ್ 300 ಸಸಿ ಅದಾವ್ರಿ, 300 ಗಿಡ ಅದಾವ್ರಿ. ನಮಗದು ಭಾಳ ಅಂದ್ರೆ ಒಂದು 15 ಕ್ವಿಂಟಲ್ ಬರಬೇಕಾದ್ರೆ ಒದ್ದಾಡಬೇಕಿತ್ತು. ಈ ಸರ ಒಂದ್ 40 ಕ್ವಿಂಟಲ್ ಅಡಿಕೆ ಬಂದೈತ್ರಿ. ನನಗೆ 40 ಕ್ವಿಂಟಲ್ ಅಡಿಕೆ ಬಂದಿದೆ. ಅವರೇಜ್ ಅಷ್ಟು ತನಕ ಬಂದೈತ್ರಿ. ಈಗ ಎಷ್ಟು ಗಿಡ ಸರ್ ನಿಮ್ದು? ಒಂದ್ 250 ಗಿಡ ಹಾಕ. 250 ಗಿಡಕ್ಕೆ 40 ಕ್ವಿಂಟಲ್ ತೆಗ್ದಿರ ನೀವು. ಅಂದ್ರೆ ನೀವು ಅರ್ಧ ಎಕರೆ ಲೆಕ್ಕ. ಅರ್ಧ ಎಕರೆ. ಈಗ ನಾವು 1 ಎಕರೆಗೆ ನಾವ್ ಏನ್ ಹೇಳ್ತೀವಿ, ಒಂದ್ ಎಕರೆಗೆ 550 ಗುಣಿ ಅಂದ್ರೆ ನಾವೇನ್ ಹೇಳ್ತೀವಿ, 1 ಎಕರೆಗೆ 100 ಕ್ವಿಂಟಲ್ ಅಂತ ಹೇಳ್ತೀವಿ. ಸೊ ನೀವು ಅರ್ಧ ಎಕರೆಗೆ ಅಂದ್ರೆ ಅದು ರೀಚ್ ಮಾಡಿರ. ಆಗೈತೆ. ಗಿಡದಲ್ಲಿ ಬದಲಾವಣೆನೂ ತುಂಬಾ ಬದಲಾವಣೆ ಆಗೈತೆ ಸರ್. ಆಮೇಲೆ ನಮ್ಗೆ ಭಾಳ ಅಂದ್ರೆ ಒಂದ್ 15 ಕ್ವಿಂಟಲ್ ಕೊಡ್ಬೇಕಾದ್ರೆ ವರ್ಷ ಒದ್ದಾಡಬೇಕಿದ್ದೀವ್ರಿ. ಇವ್ರು ಒತ್ತಾಯ ಪೂರ್ವಕವಾಗಿ ಸರ್ ಹಾಕಿ ನೋಡ್ರಿ ಇದು ಅಂತಂದ್ರೆ ಹೋದ್ ಸರ್ 1 ಡೋಸ್ ಕೊಟ್ಟಿನ್ರಿ. ನಾ ಹೆಚ್ಚಿಗೆ ಕೊಟ್ಟಿಲ್ಲ. 1 ಡೋಸ್ ಅದು ನಮ್ಗೆ ಲೇಬರ್ ಸಮಸ್ಯೆ ಆಗೋಣ 1 ಡೋಸ್ ಕೊಟ್ಟಿನ್ರಿ. ಈ ಸರನು ನಾವ್ ಮಾಡೀನ್ರಿ. ಈಗ ಚೆನ್ನಾಗಿ ಸಿಂಗಾರ ಹೊಡೆದೈತ್ರಿ. ಇವಾಗ ಇನ್ಮೇಲೆ ಹೊಡಿತಿತ್ತು. ನಮ್ಮ ಆಗಲಿಗೆ 1-2 ಹೊಡೆದವ್ ಸಿಂಗಾರಿ. ಸಿಂಗಾರ ಹೊಡೆದವ್ ಸರ. ಈ ಬಳಸ್ತಕ್ಕಂತ ಹೊಸ ರೈತರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಉಪಯೋಗ ಮಾಡಿದ್ರೆ ಒಳ್ಳೇದೈತಿ ಸರ್. ಒಳ್ಳೇದೈತಿ. ನಮಗ್ ಮಾತ್ರ ಮನ್ಸಿಗೆ ಬಂದೈತಿ. ನಾವ್ ಯಾವಾಗಿದ್ರು ಕೇಳ್ತೀವಿ. ಅವ್ರ ಮನ್ ಸಿಂಗಾಕು ನಾ ಬೀಜೋಪಚಾರ ಮಾಡೀನಿ ಸರ್. ಈ ಮ್ಯಾಗ ಒಂದ್ ಸ್ಪ್ರೇ ಒಂದ್ ಕೊಡ್ಬೇಕು, NPK ಮಾಡಂದಾರ. ಈಗ ನೀರ್ ಹೊಡೆದ್ ನಾ ಮಾಡ್ಬೇಕ್ರಿ. ಮಾಡ್ಬೇಕಂತ ಕುಂತೀನ್ರಿ. ಕೂತೀರ ಸರ್. ತುಂಬಾ ಧನ್ಯವಾದಗಳು ಸರ್, ಒಳ್ಳೆ ಮಾಹಿತಿ ಕೊಟ್ರಿ. ನಮಸ್ತೆ ಸರ್. ಈಗ ನೀವು ಪ್ರತಿ ಬೆಳೆಗೂ ನಮ್ ಗ್ರೋವೆಲ್ಲನೇ ನಂಬಿರಾ? ಹೌದು. ಬೀಜೋಪಚಾರದಿದ್ದಾನೆ ನೀವು ಸ್ಟಾರ್ಟ್ ಮಾಡ್ತೀರಾ? ಯಾವ್ದು? ಕುಸ್ಬಿಗೆ ಮಾಡಿದ್ವಿ. ಕುಸ್ಬಿಗೆ ಬೀಜೋಪಚಾರ ಏನ್ ಹಾಕಿಲ್ಲ. ಸರ್ಕಾರಿ ಗೊಬ್ಬರನ ಹಾಕಿಲ್ಲ.
ಹಂಗೆ ಬಿತ್ತಿದ್ವಿ. ಇಷ್ಟು ಮಟ 10 ಎಕರೆ ಎರಿ ಎರಿ ಈಗ ಇಷ್ಟು ಮಟ ಐತಿ. ಈಗ ಬೀಜೋಪಚಾರ ಅಷ್ಟೇ, ಬೀಜೋಪಚಾರ ಮಾಡಿ ₹500 ಖರ್ಚು. ಅಂದ್ರೆ ಏನಾಯ್ತು, ಹೊಲ ಕಸು ಐತಿ ನಮ್ಗೆ ಗ್ಯಾರಂಟಿ ಇತ್ತು. ಹಂಗ ಬಿತ್ತಿ ಬಂದ್ವಿ. ಗಾಂಜಾಳ ಹೊಲ ಅದು 6 ಎಕರೆ, 10 ಎಕರೆನ ಗಾಂಜಾಳ ಹೊಲನ ಹಂಗ ಬಿತ್ತಿದ್ವಿ. ಅವು ಬಂಪರ್ ಬೆಳೆದಾವ. ಈಗ ಇನ್ನು 15 ದಿನ 20 ದಿನ ಕಟಿಂಗ್ಸ್ ಬರ್ತದೆ. ಸೊ ಹಾಗಾದ್ರೆ ನಮ್ಮ ಪ್ರಾಡಕ್ಟ್ಗಳು, ಪ್ರತಿಯೊಂದು ಪ್ರಾಡಕ್ಟ್ಗಳನ್ನು ನೀವು ಬಳಸಿರೋ ರೈತರಾಗಿರೋದ್ರಿಂದ ಅವರು ಈಗ ನಮ್ಮ ರದಾರಲ್ಲ ಅವರು ರೈತ, ಇವರು ಪ್ರಕಾಶ್ ಸರ್, ಅವರು ರೈತರ ಬಗ್ಗೆ ವಿಶ್ವಾಸ ಐತಿ ಅವ್ರ ಮ್ಯಾಗ. ನಮ್ಮ ಮ್ಯಾಗ ಅವ್ರ ವಿಶ್ವಾಸ ಐತಿ. ವಿಶ್ವಾಸದ ಮ್ಯಾಗ ಪ್ರಾಡಕ್ಟ್ ತಗೋದಕ್ಕೂ ಅದು ರಿಸಲ್ಟ್ ಇರೋದಕ್ಕೆ ಅವ್ರು ಅದನ್ನ ಬೆನ್ನತ್ತಾರ. ಅವರು ಮತ್ತೊಬ್ರು ರೈತರಿಗೆ ಮೋಸ ಮಾಡಿ ತಾವು ಇದಾಗ್ಬೇಕು ಅನ್ನೋದು ಅವ್ರದ್ದು ಅಭಿಪ್ರಾಯ ಇಲ್ಲ. ಇಲ್ಲ 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 ರೈತರಿಗೆ ಒಳ್ಳೇದಾಗ್ಬೇಕು ಅನ್ನೋದು ಹೌದು, ರೈತರಿಗೆ ಒಳ್ಳೇದಾಗ್ಬೇಕು ಅನ್ನೋದು ಅವ್ರದ್ದೊಂದು ಉದ್ದೇಶ. ಈ ಮೂಲಕ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಧನ್ಯವಾದ ಹೇಳ್ಬೋದು ಅವ್ರಿಗೆ. ನಮ್ಗೆ ಮತ್ತೆ ಕರೆಸಿ ಹೇಳಿ ಕೇಳಿ ಮಾಡ್ತಾರ, ಕೊಡ್ತಾರ. ರಿಸಲ್ಟ್ ಬಂದೈತಿಲ್ಲಪ್ಪ ಜಮಲಪ್ಪ, ಹೌದಾ? ಬರೀ 2 ಲೀಟರ್ NPK ಹೊಡಿಸೇವಿ ಅವಾಗ. ಚೆನ್ನಾಗಿತ್ರ ಅವ ಮನ್ಸು ಮಾಡಿ ಕಲಂಗಡಿ ಹೆಚ್ಚನ ಮಾಡಿದಾಗ, ಅದು ಬಂದಾಗ ಇದೇ ರೀತಿ ಜನನ್ ಕರೆಸಿ ದೊಡ್ಡದ ಕಾರ್ಯಕ್ರಮವನ್ನ ಮಾಡೋಣ. ನಮಗೆ ನಮ್ಮ ಪ್ರಾಡಕ್ಟ್ ಮೇಲೆ ನಂಬಿಕೆ ಇದೆ. ಅದು ದಿನ ಇಲ್ಲ, ಅದು ನೀವು ಇದನ್ನ ಮಾಡೋದು ಬರೀ ಇನ್ನು 30 ದಿವಸ, 30 ದಿನದ ಕ್ರಾಪ್, 60 ದಿನದ ಕ್ರಾಪ್, 30 ದಿನ ಆಗೈತಿ. ಇನ್ನು 30 ದಿನಕ್ಕೆ ಮಾಡ್ಬೇಕು. ಅಲ್ಲ, ಅದಕ್ಕೆ ಹೋಗಣ್ರಿ, ನೋಡೋಣ್ರಿ, ಅದಕ್ಕೆ ಏನ್ ಮಾಡಂತೀರಿ ಅದನ್ನೆಲ್ಲ ಮಾಡ್ತಾನ. ಅದನ್ನ ನಾವು ವಿಡಿಯೋ ಮೂಲಕ ನಾವು ಪ್ರತಿಯೊಬ್ಬ ರೈತರಿಗೂ, ಪ್ರತಿಯೊಬ್ಬ ವೀಕ್ಷಕರಿಗೂ ಹೇಳ್ತಿದ್ವಿ. 30 ದಿನದ ನಂತರ ಇಲ್ಲಿ ಇರ್ತಕ್ಕಂಥ ಸರ್ ಜೊತೆಗೆ ಮತ್ತೆ ನಾವು ಹೋಗ್ತೀವಿ. ಅವರು ಭರವಸೆ ಕೊಟ್ಟಿದ್ದಾರೆ ನಮ್ಮ ಪ್ರಾಡಕ್ಟ್ಗಳನ್ನ ನಾವು ಹೇಳಿರೋ ರೀತಿನ ಬಳಸ್ತಾರೆ ಅಂತ. ಅದನ್ನ ನಾವು ಅವ್ರ ಜೊತೆ ಡಿಸ್ಕಸ್ ಮಾಡಿ ಪ್ರತಿಯೊಂದು ಪ್ರಾಡಕ್ಟ್ಗಳನ್ನ ನಾವು ಕೊಡ್ತೀವಿ. ಜೊತೆಗೆ ಸರ್ ಹೇಳಿ ಸರ್. ಮೊನ್ನೆ ನಮ್ಗೆ ಮಾಡ್ಬೇಕಾರ ಹೊಲಕ್ಕೆ ಬಂದು ಮುದ್ದಾಮ್ ಕಾರ್ ತಗೊಂಬಂದು ಓಸು ಎಲ್ಲ ಹೇರಿಕೆ ಮುಂದೆ ಬಾಕ್ಸ್ಗಳು ಎಲ್ಲ ಮನಿ ಮಟನ ತಂದು ಹೊಲದಾಗೆಲ್ಲ ಅಡ್ಡಾಡಿ ಮನಿ ಮಟನ ತಂದು ಎಲ್ಲ ಈ ತರ ಮಾಡ್ರಿ ಅಂತ ಹೇಳಿ ಮತ್ತೆ ಹಾಕೋ ಹೊತ್ತಿನ ಮರೀಸನ ಹಾಕಿದ್ವಿ ನಾವು. ಅವ್ರ ಮತ್ತೆ ಫೋನ್ ಮುಖಾಂತರ ಮಾತಾಡ್ಕೊಂಡು ಇದ ಟೈಪ್ ಹಾಕಂದ್ರು. ಮತ್ತು ಒಂದು ಫೋನ್ಯಾಗ ಇನ್ನೊಮ್ಮೆ ಕನ್ಫರ್ಮ್ ಮಾಡ್ಕೊಂಡು ಹಾಕಿದ್ರು. ಹಾಕಿಂದ ಎಣ್ಣೆ ಹೊಡಿಯೋ ಮುನ್ಸತಿಗೆ ಅವ್ರಿಗೆ ಇದನ್ನ ಕೊಟ್ಟಿವಿ ನಾವು. ಮಿಷನ್ ಚಲೋ ಇಟ್ಕೊಂಡು ಸ್ಪ್ರೇ ಮಾಡಕತ್ತಾವ ನೋಡ್ರಿ ಅಂತ ಅವ್ರಿಗೆ ವಿಡಿಯೋ ಮಾಡಿದ್ವಿ. ಅದ್ರ ಬಗ್ಗೆ ನಮ್ಗೆ ಕನ್ಫರ್ಮ್ ಆಯ್ತು. ನಾವು ಸರ್ ಈಗ ಹೆಂಗಿದಾರಲ್ಲ ಸರ್, ಅದೇ ರೀತಿ ನಮ್ದೊಂದು ಟೀಮ್ ಇದೆ. ಪ್ರತಿಯೊಂದು ಗ್ರಾಮಗಳಲ್ಲಿಗೂ ಹೋಗಿ ಪ್ರತಿಯೊಬ್ಬ ರೈತರ ಸಮಸ್ಯೆಗಳನ್ನ ನಾವು ಖುದ್ದಾಗಿ ನೋಡೇ ಕೊಡ್ಬೇಕು ಅನ್ನೋ ಒಂದು ಟೀಮ್ ಇದೆ. ಅದಕ್ಕೆ ಅವರು ಒಬ್ಬ ಕಾರಣಕರ್ತರು. ಯಾವಾಗ ಹೇಳ್ತೀರ ಅನ್ಕಂತ ಇದ್ರು ಅವ್ರು. ನಮಗ ಹೊಲ ಹೋಗತ್ತೆ ಆಗ್ಬೇಕ್ರಿ, ಆಮ್ಯಾಗ ನಿಮ್ಗೆ ಕರೆಸ್ತೀನಿ ಅಂತ ಹೇಳಿ ನಾನು ಹೋಗತ್ತೆ ಮರೀಸನ ಕರೆಸಿದ್ ನಾನು. ಸರ್ ತುಂಬಾ ಇವತ್ತು ಬಂದು ಇಲ್ಲಿ ನಮಗೊಂದು ವಿಡಿಯೋ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಿರೋದಕ್ಕೆ ತುಂಬಾ ಧನ್ಯವಾದ. ನಮಸ್ಕಾರ ಸರ್. ಈ ನೋಡಿದ್ರಲ್ಲ ರೈತ ಬಂದವರೇ, ಇದು ಒಬ್ಬ ರೈತ ಮನ್ಸು ಮಾಡಿ ಆರ್ಗ್ಯಾನಿಕ್ಕೇ ನಾನು ಮಾಡ್ತೀನಿ ಅಂತ ಒಬ್ಬ ರೈತ ಮನ್ಸು ಮಾಡಿದಾಗ ಬರ್ತಕ್ಕಂಥ ರಿಸಲ್ಟ್ ಇದು. ಈ ರಿಸಲ್ಟ್ ನಿಮಗೆ ಬೇಕಾದರೆ ನಮ್ಮ ಗ್ರೋವೆಲ್ ಪ್ರಾಡಕ್ಟ್ಗಳನ್ನು ಬಳಸ್ರಿ. ಪ್ರಾಡಕ್ಟು ಒಂದಕ್ಕಿಂತ ಒಂದು ಚೆನ್ನಾಗಿರೋ ಪ್ರಾಡಕ್ಟ್ಗಳಿದ್ದಾವೆ. ಹಾಗಂತ ಒಂದಕ್ಕಿಂತ ಒಂದಂದರೆ ಒಂದು ಕಡಿಮೆ ಒಂದಿದಲ್ಲ, ಅದು ಕಾಂಬಿನೇಷನ್ ಕೊಡ್ತಾ ಹೋಗ್ತೀವಿ. ಆ ಕಾಂಬಿನೇಷನ್ಗಳ ಮೇಲೆ ಪ್ರತಿಯೊಂದು ವರ್ಕ್ ಆಗ್ತಾ ಹೋಗ್ತವೆ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳು ನಿಮಗಾಗಿ ಬರ್ತವೆ. ಹೆಚ್ಚಿನ ವಿಡಿಯೋಗಳಿಗಾಗಿ ಕೃಷಿ ಪ್ರೇಮಿ ಶಿವರಾಜ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ.